ಮಾವಿನ ಹಣ್ಣಿನ ಸೀಸನಲ್ಲಿ ಖಂಡಿತವಾಗಿ ಈ ಒಂದು ರೆಸಿಪಿಯನ್ನು ನೀವು ಟ್ರೈ ಮಾಡಲೇಬೇಕು. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ನಾನು ಇದನ್ನು ಮಾಡೋದಕ್ಕೆ ಸಾಸಿವೆ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಸಾಸಿವೆ ಮಾವಿನ ಹಣ್ಣು ಇಲ್ಲದೇ ಇದ್ದರೆ ನಾರ್ಮಲ್ ಯಾವುದೇ ಮಾವಿನ ಹಣ್ಣಾದರೂ ನಡೆಯುತ್ತೆ. ಸ್ವಲ್ಪ ಸ್ವೀಟ್ ಇದ್ದರೆ ಇನ್ನೂ ಒಳ್ಳೆಯದು. ಈಗ ಇದರ ಸಿಪ್ಪೆಯನ್ನೆಲ್ಲ ಈ ರೀತಿ ಒಂದೊಂದಾಗಿ ಬಿಡಿಸ್ಕೊಂಡು ನಂತರ ಅದರ ರಸವನ್ನೆಲ್ಲ ಈ ರೀತಿ ಕಿವುಚಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಎಲ್ಲ ರಸವನ್ನು ಒಂದು ಪಾತ್ರೆಯಲ್ಲಿ ಕಲೆಕ್ಟ್ ಮಾಡಿದೆ. ಆದ ನಂತರ ಸ್ವಲ್ಪ ಸಿಹಿಗೆ ನಾನು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಮಾವಿನ ಹಣ್ಣು ಹುಳಿ ಇದ್ದಿದ್ದರಿಂದ, ಹುಳಿ ಇರಲಿಲ್ಲ ತುಂಬ ಸ್ವೀಟ್ ಇದೆ ಅಂದರೆ ಹಾಗೇ ಮಾಡ್ಕೊಳ್ಬಹುದು. ಈಗ ಇದನ್ನು 2 ಪ್ಲೇಟ್ಸ್ಗೆ ಸ್ವಲ್ಪ ದಪ್ಪವಾಗಿ ಈ ರೀತಿ ಸುರಿಬೇಕು. ಸುರಿದಾದ ನಂತರ ಇದನ್ನು ಬಿಸಿಲಲ್ಲಿ ಒಂದು 7 ರಿಂದ 8 ದಿನ ಚೆನ್ನಾಗಿ ಒಣಗಿಸ್ಕೊಂಡ್ಬಿಟ್ರೆ ನೋಡಿ ಈ ರೀತಿ ಡ್ರೈ ಆಗಿಬಿಡುತ್ತೆ. ಕೈಯಿಂದ ಈ ಥರ ತೆಗಿಯೋಕೆ ಮೇಲೆ ಎತ್ತಕ್ಕೆ ಬರ್ತಾ ಇರುತ್ತೆ. ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ನಂತರ ಅದನ್ನು ನೀಟಾಗಿ ಪ್ಲೇಟಿನಿಂದ ಬಿಡಿಸಿ ಇಟ್ಕೊಳ್ಬಹುದು. ಇದನ್ನು ಮಕ್ಕಳು ಹೋಗಿ ಬಂದು ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದಾಗೆಲ್ಲ ಸುಮ್ಮನೆ ಹಾಗೆ ತಿನ್ನೋಕ್ಕೆ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿ ಸ್ವೀಟಾಗಿ ಸ್ವಲ್ಪ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಂತು. ಹಾಗೆ ನನ್ನ ಮಗಳಿಗೂ ಕೂಡ ನಾನು ಕೊಟ್ಟಿದ್ದಾಯಿತು. ಈ ರೀತಿಯಾಗಿ ಎಲ್ಲವನ್ನು ತೆಕ್ಕೊಂಡು ರೋಲ್ಸ್ ರೀತಿಯಾಗಿ ಮಾಡಿಕೊಂಡು ಫ್ರಿಜ್ನಲ್ಲಿ ಕೂಡ ಇಟ್ಕೊಳ್ಬಹುದು. ತುಂಬ ದಿನ ಬಾಳಿಕೆ ಬರುತ್ತೆ. 1 ತಿಂಗಳಂತೂ ಚೆನ್ನಾಗೇ ಇರುತ್ತೆ. ಆಮೇಲೆ ಸ್ವಲ್ಪ ಮೆಲ್ಟ್ ಆಗುತ್ತೆ. ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸೇವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.